ದುಂಡಪ್ಪ ಯರಗಟ್ಟಿ ಸಂಪಾದಕೀಯದಲ್ಲಿ ಶ್ರೀ ಡಿವೈನ್ ನ್ಯೂಸ್ ಕೆಲಸ ಶ್ಲಾಘನೀಯ. ದುಂಡಪ್ಪ ಯರಗಟ್ಟಿಯವರು ಅನೇಕ ಸಂಘಟನೆಯ ಮೂಲಕ ತಮಗೆ ಮಾರ್ಗದರ್ಶನ ನೀಡಿದ್ದಾರೆ ಎಂದು ಅಹಿಂದ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಶೇಖರ್ ಕಾಕಂಡಕಿ ಹೇಳಿದರು. ಮೊದಲಿಗೆ ನನ್ನ ತಾಯಿಯನ್ನು ನೆನೆಯುತ್ತಾ ಇಂದು ಮುಧೋಳದಲ್ಲಿ ನಾನು ಕರ್ನಾಟಕ ರಾಜ್ಯ ಅಹಿಂದ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷನಾಗಿ ನಾನು ಇವತ್ತು ಸಂಘಟನೆಯ ಸಲುವಾಗಿ ಬಂದ ಖುಷಿ ಒಂದು ಪ್ರಯುಕ್ತ ಇವತ್ತು ನಮ್ಮ ಮುಧೋಳ ತಾಲೂಕಿನಲ್ಲಿ ಅಹಿಂದ ಸಂಘಟನೆ ಸಲುವಾಗಿ ಹಿರಿಯ ಮುಖಂಡರನ್ನು ಹಲವಾರು ನಾಯಕರನ್ನು ನಾನು ಭೇಟಿಯಾದೆ. ಆ ಒಂದು ಸಂದರ್ಭದಲ್ಲಿ ಇವತ್ತು ಮುಧೋಳದ ಸುಪ್ರಸಿದ್ಧ ಆಗಿರುವಂಥ ಶ್ರೀ ಡಿವೈನ್ ನ್ಯೂಸ್ ಎಂಬ ಚಾನಲಕ್ಕೆ ನಾನು ಅವರು ಬಂದು ಭೇಟಿಯಾದಾಗ ಭಾಳ ಖುಷಿಯಾಯಿತು. ಆ ವ್ಯಕ್ತಿ ಮೊದಲಿಂದ ನನಗೆ ಪರಿಚಿತರು, ಬಟ್ ಹಲವಾರು ಸಂಘಟನೆಯ ಮುಖಾಂತರ ನಮಗೆ ಮಾರ್ಗದರ್ಶನ ನೀಡಿದಂಥ ವ್ಯಕ್ತಿ. ಮುಧೋಳಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅಹಿಂದ ವರ್ಗದವರಿಗೆ ನೀಡುವ ಯೋಜನೆಗಳು ಅನ್ಯರ ಪಾಲಾಗಿ ದುರುಪಯೋಗವಾಗುತ್ತಿದೆ. ತಾವುಗಳು ಈ ಕುರಿತು ವರದಿ ಮಾಡುವುದರ ಮೂಲಕ ಸರ್ಕಾರವನ್ನು ಎಚ್ಚರಿಸುವಂತೆ ಕೇಳಿಕೊಳ್ಳುತ್ತೇವೆ ಎಂದರು. ದುಂಡಪ್ಪನ ಯರಗಟ್ಟಿ ನಾನು ಅವರ ನೇತೃತ್ವದಲ್ಲಿ ಬಂದಾಗ ಭಾಳ ಖುಷಿಯಾಯಿತು. ಈ ಒಂದು ಸ್ವಂತ ಚಾನಲ್ ಮಾಡಿದ ಸಲುವಾಗಿ ನಾನು ಮತ್ತೊಮ್ಮೆ ಅವರನ್ನು ಕರ್ನಾಟಕ ರಾಜ್ಯ ಅಹಿಂದ ಪರವಾಗಿ ನಾನು ತುಂಬ ಅವ್ರನ್ನ ಅಭಿನಂದಿಸ್ತೀನಿ. ನಿಮ್ಮ ಚಾನಲ್ ಮುಖಾಂತರ ನಾನು ಏನು ಕೇಳ್ಕೊತೀನಪ್ಪ ಅಂತಂದ್ರೆ, ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಾಕಷ್ಟು ಅಹಿಂದ ಸಂಘಟನೆಗೆ ಅಹಿಂದ ಜನರಿಗೆ ಸಾಕಷ್ಟು ಯೋಜನೆಗಳದಾವೆ, ಅವೆಲ್ಲ ದುರುಪಯೋಗಗಳಾಗುತ್ತವೆ. ಸರ್ಕಾರ ಕೊಟ್ಟಂಥ ಯೋಜನೆಗಳು ದುರುಪಯೋಗ ಆಗುತ್ತವೆ. ತಾವು ತಮ್ಮ ಚಾನಲ್ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಸಿ ಯೋಗ್ಯ ಅಹಿಂದ ಜನರಿಗೆ ಸೇರ್ಬೇಕಂತ ನನ್ನ ವೈಯಕ್ತಿಕ ಆಸೆ. ಇವತ್ತು ಬಂದು ಈ ಒಂದು ಕಾರ್ಯಕ್ರಮ ತಾನೇ ಒಂದು ಮುಧೋಳಲ್ಲಿ ದೊಡ್ಡ ಪ್ರಮಾಣದ ಇದೊಂದು ಕಾರ್ಯಕ್ರಮ ಆಯಿತು. ಈ ಚಾನಲ್ ಕಾರ್ಯಕ್ರಮ ಬರೋಕ್ಕೆ ಆಗಲಿಲ್ಲ. ಬೇರೆ ಕಾರ್ಯಕ್ರಮದಲ್ಲಿ ನಾನು ಇರುವುದರಿಂದ ಮತ್ತೊಮ್ಮೆ ಈ ಒಂದು ಚಾನಲ್ ಕಾರ್ಯಕ್ರಮವರು ಅದು ಒಂದು ಅಂತಾರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು ಅಂತೇಳಿ ಮತ್ತು ಕರ್ನಾಟಕದ ಒಂದು ಒಳ್ಳೆಯ ಸಂಘಟನೆ ಅಂತೇಳಿ ಗುರುತಿಸಿ ನನಗೆ ಇವತ್ತು ಸನ್ಮಾನ ಮಾಡಿದ್ದಕ್ಕಾಗಿ ನಾನು ಮತ್ತೊಮ್ಮೆ ಕರ್ನಾಟಕ ನನ್ನೆಲ್ಲ ಅಹಿಂದ ಸಂಘಟನೆಯ ಪರವಾಗಿ ಮತ್ತು ನನ್ನ ಅಂತಾರಾಷ್ಟ್ರೀಯ ಎಲ್ಲ ಕಬಡ್ಡಿ ಕ್ರೀಡಾಪಟುಗಳ ಪರವಾಗಿ ತಮಗೆ ತುಂಬ ಹೃದಯ ನಾನು ಅಭಿನಂದನೆ ನೀಡುತ್ತೇನೆ. ಈ ಸಂದರ್ಭದಲ್ಲಿ ಶೇಖರ್ ಕಾಕಂಡಕಿ ಕದಂಬ ಸೇನೆಯ ಮುಧೋಳ ತಾಲೂಕು ಅಧ್ಯಕ್ಷರಾದ ಕಾಡಪ್ಪ ಕುರಿಸಾಕಿನ ಶಿರೋಳರವರಿಗೆ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ನೀಡಿ ಸನ್ಮಾನಿಸಿದರು. ಶ್ರೀ ಡಿವೈನ್ ನ್ಯೂಸ್ ಸಂಪಾದಕರಾದ ದುಂಡಪ್ಪ ಯರಗಟ್ಟಿಯವರನ್ನು ಸನ್ಮಾನಿಸಲಾಯಿತು. ಕದಂಬ ಸೇನೆಯ ಜಮಖಂಡಿ ತಾಲೂಕಾ ಅಧ್ಯಕ್ಷ ಅಶೋಕ್ ಉಪಸ್ಥಿತರಿದ್ದರು. ವರದಿ ದುಂಡಪ್ಪ ಯರಗಟ್ಟಿ, ಶ್ರೀ ಡಿವೈನ್ ನ್ಯೂಸ್.